ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಪ್ಪ ಗುಡ್ ಮಾರ್ನಿಂಗ್. ಮನು ಇತ್ತೀಚೆಗೆ ನೈಟ್ ಟೈಮ್ ಎಡಿಟೇ ಮಾಡ್ತಾ ಇಲ್ಲ. ಬೆಳಗ್ಗೆ ಎಡಿಟ್ ಮಾಡಕ್ಕೆ ಕುತ್ಕೊಬಿಡ್ತಾರೆ. ಒಂದು 3 to 4 hours ಸ್ಪೆಂಡ್ ಮಾಡ್ತಾರೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಕುತ್ಕೊಂತಾರೆ. ಆಮೇಲೆ ನನಗೆ ಏನು ಕೆಲಸಗಳಾಗ್ತಿರಲ್ಲ ಇಲ್ಲಿ. ಒಂದು 10 ಸರಿ ಕಾಫಿ 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 ಅಂತ ಇರ್ತಾರೆ. ನೈಟ್ ಮುಗಿಸು ಅಂತ ಅದಕ್ಕೆ ಹೇಳೋದು ನಾನು. ನೈಟ್ ಮುಗಿಸೋಕೆ ನೀನು ವಿಡಿಯೋನೇ ಮುಗಿಸಿಲ್ಲ. ಎಷ್ಟಿರತ್ತೆ ಅಷ್ಟು ಮಾಡ್ಕೋಬೇಕು. ಬ್ಯಾಲೆನ್ಸ್ ಬೆಳಗ್ಗೆ ಮಾಡ್ಕೊಳ್ಳೋದು ಹೆಂಗೈತೆ, ಫುಲ್ ವಿಡಿಯೋನೇ ಬೆಳಗ್ಗೆ ಎಡಿಟ್ ಮಾಡೋದು. ಹಂಗೆ ಮಾಡ್ತಾರೆ. ಎಷ್ಟಿದೆ ಅಷ್ಟು ಮುಗಿಸ್ಕೊಂಡು ಬೆಳಗ್ಗೆ ಮಿಕ್ಕಿರೋದು ಮಾಡ್ತಾರೆ. ಏನೋ ಮಾಡ್ಕೊಳ್ಳಿ. ನಾವು ಕಾಫಿ ಮಾಡ್ತಾ ಇದ್ದೀವಿ. ಮನುಗೆ ಆ್ಯಸ್ ಯೂಶುವಲ್ ರೆಗ್ಯುಲರ್ ಕಾಫಿ, ನನಗೆ ಹರ್ಬಲ್ ಟೀ ಮಾಡ್ಕೊತಾ ಇದ್ದೀನಿ. ಇವತ್ತು ಜೀರಾ ನೀರು ಹಾಲು ಬಿಸಿಯಾಗಿದೆ, ಮಿಕ್ಸ್ ಮಾಡಬೇಕು. ಇಲ್ಲಿ ನಮ್ಮ ಹರ್ಬಲ್ ಟೀ ರೆಡಿ ಆಗ್ತಾ ಇದೆ. ಹನ್ನೊಂದು ಕಾಲ್ ಆಯಿತು ಟೈಮು. ಡೈರೆಕ್ಟ್ ಅಡುಗೆನೇ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಹಬ್ಬ ಆದ ನೆಕ್ಸ್ಟ್ ಡೇ ಏನಿರುತ್ತೆ, ನಾನ್ ವೆಜ್ ಇರುತ್ತೆ. ಸೊ ಇವತ್ತು ಮನು ಅಪರೂಪಕ್ಕೆ ಚಿಕನ್ ಬಿರಿಯಾನಿ ಬೇಕು ಅಂತ ಕೇಳ್ತಾವ್ರೆ. ಯಾಕೋ ತಿನ್ಬೇಕು ಅಂತ ಕ್ರೇವಿಂಗ್ ಸ್ಟಾರ್ಟ್ ಆಗ್ಬಿಡೋದು. ಬಿರಿಯಾನಿ ವಿತ್ ಚಿಕನ್ ಗುಜ್ಜು. ಅದಕ್ಕೋಸ್ಕರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ಇಲ್ಲ, ಸದ್ಯಕ್ಕೆ ಹೊಟ್ಟೆ ತುಂಬಿಸ್ಕೊಳಕ್ಕೆ ಈಗ ಅದನ್ನೂ ಕಳ್ಕೊಂಡಿದ್ದೆ. ಇರೋದೇ ಒಂದು ಪೀಸು. ಯೂಶ್ವಲಿ ಬಿರಿಯಾನಿನೆಲ್ಲ ನಾನು ಜಾಸ್ತಿ ಕ್ರೇವಿಂಗ್ ಮಾಡ್ಕೊತೀನಿ. ಬಿರಿಯಾನಿ ಬೇಕಾದ ಅವ್ರು ಮಸಾಲೆ ಐಟಮು ಬೇಡ ಅಂತಾರೆ. ಇವತ್ತೇನು ಅಪರೂಪ ಕೇಳಿದ್ದಾರೆ. ಅದು ನಮಗೂ ಅದೇ ಬೇಕಿದ್ದಿದ್ದು. ಫುಲ್ಲು ಖುಷಿಯಾಗಿ ಮಾಡ್ತಾ ಇದ್ದೀವಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಗ್ರೈಂಡ್ ಮಾಡಿ, ಆನಿಯನ್ ಚಾಪ್ ಮಾಡಿ, ಟೊಮೆಟೊನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಒಗ್ಗರಣೆಗೆ ಹಾಕದ್ದೆ. ಒಂದು ಕಡೆ ಗೊಜ್ಜು, ಒಂದು ಕಡೆ ಬಿರಿಯಾನಿ ಹಾಕಿದ್ರೆ ಹಾಫ್ ಅನ್ ಅವರಲ್ಲಿ ರೆಡಿ. ಒಳ್ಳೆಯದು. ಇದು ಯಾಕೋ ಸಪ್ಪೆ ಸಪ್ಪೆ ಅನಿಸುತ್ತೆ, ಸ್ವೀಟ್ ಅನಿಸ್ತಾ ಇಲ್ಲ. ಸ್ವೀಟ್ ಐತೆ ಮನು, ತಿನ್ನಲ್ಲ. ಸ್ವೀಟ್ ಪೊಟೆಟೋ ಥರನೇ ಅನಿಸ್ತಾ ಇಲ್ಲ. ಸಪ್ಪೆ ಪೊಟೆಟೊ ಇರಬೇಕು. ಸಪ್ಪೆ ಪೊಟೆಟೊ ಹೆಂಗೋ ಅಂತ ನಾನು ಮನು ಇಬ್ರು ಸೇರ್ಕೊಂಡು ಮಾಡಿದ್ದಕ್ಕೆ ಅಡುಗೆ ಬೇಗ ಮುಗ್ದೇ ಹೋಯ್ತು. ಈ ಕಡೆ ಚಿಕನ್ ಫ್ರೈ ರೆಡಿ ಆಗ್ತಾ ಇದೆ. ಚಿಕನ್ ಫ್ರೈ ಇವತ್ತು ಮನು ಸ್ಟೈಲಲ್ಲಿ ಚಿಕನ್ ಫ್ರೈ ಮಾಡಿರೋದು. ಚೆನ್ನಾಗಿರುತ್ತಾ? ನಾನು ಮಾಡಿದ್ದು ಚೆನ್ನಾಗಿದೆ. ಈ ಡೈಲಾಗ್ ಎಕ್ಸ್ಪೆಕ್ಟೆಡ್ ಇದು. ಸೊ ನಾನೆಲ್ಲ ಚಾಪ್ ಮಾಡಿ ಕೊಡ್ತಾ ಇದ್ದೆ. ಮನು ಒಗ್ಗರಣೆಗೆ ಹಾಕಿದ್ದು. ಈ ಕಡೆ ಬಿರಿಯಾನಿ ಬೇಯ್ತಾ ಇದೆ. ಇದಕ್ಕೆ ರೈಸ್ ಹಾಕಿ ಈಗ ಲಿಡ್ ಕ್ಲೋಸ್ ಮಾಡಿದ್ರೆ ನಾನು 15-20 ಮಿನಿಟ್ಸಲ್ಲಿ ರೆಡಿ ಎಲ್ಲ. ಸರಿ, ನಾನು ರೈಸ್ ಹಾಕ್ಬಿಡ್ಲ ಇದಕ್ಕೆ? ಬೆಂದಿದೆ. ಚಿಕನ್ ಎಷ್ಟೊತ್ತು ಬೆಂದು ಹೋಗ್ಬೇಕು. ಬತ್ತಿಯ ಮನು ಟೆರೆಸ್ ಇಲ್ಲ, ಒಂದು 4-5 ಆಯ್ತು ಅಷ್ಟೇ. ಬರೀ ಟವಲ್ಗಳು. ಕತ್ಲೆ ಹೊಡಿತಾ ಇದೆ. ಬರೀ ಬಟ್ಟೆ ಒಗೆಯೋದು ಒಣಗಾಕೋದು ಇದೇ ಕೆಲಸ ಆಗ್ತಾ ಇದೆ ನಿನ್ನೆಯಿಂದ. ಇವತ್ತು ಬೇರೆ ಲೈಟಾಗಿ ಹೊರಗಡೆ ಸೋನೆ ಬರ್ತಾ ಇದೆಯಂತೆ. ಮನು ಆವಾಗಲೇ ಬಂದು ಹೇಳ್ತಾ ಇದ್ರು. ನಾನು ಟವಲ್ಗಳನ್ನ ಸಪ್ರೇಟ್ ವಾಶ್ ಮಾಡ್ತೀನಿ. ಇವಾಗ ಮಾಡಿದಾಗಿದೆ. ಮಳೆ ಬರ್ತಿತ್ತ ಮನು ಹೊರಗಡೆ? ಬಟ್ಟೆ ಹಂಗಾರೆ ನೆಂದೋಗಿರ್ತಾವ ಹೆಂಗೆ? ಹೌದಾ? ನೋಡೋಣ, ಒಣಗಿದ್ರೆ ಎತ್ಕೊಂಡೇ ಬರ್ಬೇಕೀಗ. ಓಕೆ, ನೋಡಿ ಬರ್ತೀನಿ. ನೆನ್ನೆ 2 ರೌಂಡ್ ವಾಶ್ ಮಾಡಿ ಹಾಕಿದ್ದೆ ಕ್ಲಿಪ್ಸ್. ನೆನ್ನೆ ಹಾಕಿದ ಬಟ್ಟೆನೆಲ್ಲ ಎತ್ಕೊಂಡು 1 ರೌಂಡ್ ಟವಲ್ಗಳು ಒಣಗಾಕಿದ್ದೀನಿ. ಆಲ್ಮೋಸ್ಟ್ ಎಲ್ಲ ವೈಟ್ ಕಲರೇ. ಇವಾಗ ನೋಡಿದ್ರೆ ಸಣ್ಣದಾಗಿ ಹನಿ ಬೇರೆ ಹನಿತಾ ಇದೆ. ಬಿಸಿಲು ಇದೆ ಚೆನ್ನಾಗಿ. ಅದೇನು 1-2 ಅವರ್ ಅಂತೂ ಬೇಕು ಒಣಗಕ್ಕೆ. ಬೇಗ ಒಣ್ಕೊಂಡ್ರೆ ಸಾಕು, ಬಂದು ಎತ್ಕೊಂಡು ಹೋಗ್ಬೋದು. ಈ ವೈಟ್ ಕಲರ್ ಬಟ್ಟೆ ಹೋಗಿದ್ರೆ ಇದೊಂದು ಟೆನ್ಷನ್ ಅಪ್ಪ. ಕ್ಲೈಮೇಟ್ ಎಲ್ಲ ನೋಡ್ಕೊಂಡು 10 ಸರಿ ಯೋಚನೆ ಮಾಡ್ಕೊಂಡು ಹೋಗಿದ್ದೀನಿ. ಅಂತೂ ಕೊನೆಗೆ ಹಿಂಗೆ ಏನಾದರೂ ಎಡವಟ್ಟು ಆಗುತ್ತೆ. ಇಲ್ಲಿ ನೋಡಿ, ನಮ್ಮ ಏರಿಯಾ ಕೆರೆ ತುಂಬಿರೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿಗೆ ಅಲ್ಲಿ ಇದೇ ಕೆರೆನೇ ಹಿಂಗೆ ಸುತ್ತಕೊಂಡು ನಾವಲ್ಲಿ ಗಾಡಿಯಲ್ಲಿ ಹೋಗ್ಬೇಕಂದ್ರೆ ಒಂದು ಬ್ರಿಡ್ಜ್ ಮೇಲೆ ಹೋಗ್ತೀವಲ್ಲ, ಈ ಕೆರೆ ಬ್ರಿಡ್ಜ್ ಮೇಲೇ ಹೋಗೋದು. ಫುಲ್ ತುಂಬೋಗಿದೆ ಇವಾಗ. ಸರಿ, ಹೋಗೋಣ ಕೆಳಗಡೆಗೆ. ಹಬ್ಬ ಎತ್ಕೊಂಡು ಬಂದೆ ಅಪ್ಪ. ಇನ್ನೂ ಅನಿತಾ ಇದೆ ಮದು. ಸಣ್ಣಕ್ಕೆ ಮನೆ ಅಂತೀನಿ, ಮಳೆ ದಪ್ಪ ಹನಿನೇ, ಬಟ್ ಲಾಂಗ್ ಗ್ಯಾಪಲ್ಲಿ ಬೀಳ್ತಾ ಇದೆ. ಮಳೆ ಬರೋ ಎಲ್ಲ ಸಂಭವಗಳು ಇದೆ. ಕಾಫಿ ಕುಡಿಯೋ ಮೊದಲು ಒಂದು ರೌಂಡ್ ವಾಕಿಂಗ್ ಹೋಗ್ಬಿಟ್ಟು ಬಂದ್ಬಿಡೋಣ ಬಾ. ಮಳೆ ಬಂದರೆ ಹೋಗೋಕ್ಕಾಗಲ್ಲ.
ಅದು ಆಮೇಲೆ ಮಳೆ ಬಂದರೆ ವಾಕಿಂಗ್ ಹೋಗೋಕ್ಕಾಗತ್ತಾ ಹೇಳಿ? ಹೋಗ್ಬಿಟ್ಟು ಬಂದರೆ ಆಮೇಲೆ ಮಳೆ ಸ್ಟಾರ್ಟ್ ಆದರೆ ಆರಾಮಾಗಿ ಕುತ್ಕೊಂಡು ಮಳೆ ಜೊಲ್ಲಿ ಬಿಸಿ ಬಿಸಿ ಕಾಫಿ ಜೊತೆ ಏನಾದ್ರು ತಿನ್ಕೊಂಡು. ಏನ್ ತಿಂತೀಯಾ? ಏನಾದರೂ ತಿನ್ಬೋದು. ಚಿಕನ್ ಇದೆ, ಪಾಯಸ ಇದೆ. ಪಾಯಸ ತಿನ್ನು, ಪಾಯಸ ಕುಡಿಕೊಂಡು, ಪಾಯಸ ಬೇಕು ನಡಿ. ಪಾಯಸ ಹಂಗಾರೆ ಕಾಫಿ ಕ್ಯಾನ್ಸಲ್. ಇಲ್ಲ, ಕಾಫಿ ಜೊತೆ ಪಾಯಸ ತಿಂತೀನಿ. ಕಾಫಿ ಜೊತೆ ಪಾಯಸ ತಿಂತೀಯ? ನಮ್ಗೆ ಎಲ್ಲ ಆಗತ್ತಪ್ಪ, ನಮ್ದು ಗ್ರೈಂಡರ್ ಚೆನ್ನಾಗಿದೆ. ನೋ ಕಮೆಂಟ್ಸ್. ನಮ್ಮ ಕಡೆ ಒಂದು ಗಾದೆ ಇದೆ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಟ್ ಮೇಲೆ ಒಲೆ ಉರಿತು ಅಂತ. ಹಂಗಾಯ್ತು ಮನು ಕತೆ. ಇಲ್ಲಿ ನೋಡಿ, ಲ್ಯಾಪ್ಟಾಪ್ ಚಾರ್ಜ್ಗೆ ಹಾಕ್ಬಿಟ್ಟು ಬರೋ ಸರ್ವಿಸ್ ಸೆಂಟ್ರಿಗೆಲ್ಲ ಕಾಲ್ ಮಾಡ್ಕೊಂಡು ಕೂತವ್ರೆ. ಬರ್ತೀನಿ ತಡಿ. ಪಾಪ ಭಾಳ ಬ್ಯುಸಿ ಅವ್ರೆ. ಸರ್ವಿಸ್ ಸೆಂಟ್ರ್ ಕಾಲ್ ಮಾಡಿ ಮಾಡಿ ಯಾವುದು ಸಿಗ್ದಲೆ ತಲೆ ಕೆಟ್ಟೋಗಿ ಮಂಜು ಕಾಫಿ ಬೇಕು ಅಂದ್ರು. ಸೊ ಹಂಗಾಗಿ ಮನು ಕಾಫಿ ಮಾಡಿ ಇಟ್ಟಿದ್ದೀನಿ, ಕೊಡಬೇಕು. ನನಗೆ ಹರ್ಬಲ್ ಟೀ ಮಾಡ್ಕೊಂತ ಇದ್ದೀನಿ. ಇದು ಮೆಂತ್ಯ, ಹಸಿ ಅರಿಶಿನ ಮತ್ತೆ ಶುಂಠಿ ಹಾಕಿ ಮಾಡ್ಕೊಂತ ಇದ್ದೀನಿ. ಜೊತೆಗೆ ಸ್ವಲ್ಪ ಪುದೀನ, ಒಂಚೂರು ಲೆಮನ್ ಹಾಕೊಂಡ್ರೆ ನಮ್ಮ ಟೀ ರೆಡಿ ಆಗತ್ತೆ. ಏನಪ್ಪ ಸಿಕ್ತಾ? ಬಟ್ ಎಲ್ಲ 6 ಗಂಟೆ ಕ್ಲೋಸ್ ಅಂತ. ಆಬ್ವಿಯಸ್ಲಿ ನೀನು ಕುತ್ಕೊಂಡು 6 ಕಾಲಲ್ಲಿ ಫೋನ್ ಮಾಡ್ತಾ ಇದ್ರೆ ಬೆಳಗ್ಗೆ ಹೋಗ್ಬಿಟ್ಟು ಮಾಡ್ಕೊಂಡು ಬರ್ಬೇಕು. ನಾನು ಬರ್ತೀನಿ ಬಿಡು, ಬೆಳಗ್ಗೆ ಹೋಗೋಣ. ಇದನ್ನ 6 ತಿಂಗಳಿಂದ ಹೇಳ್ತಾ ಇದ್ದೆ ನಾನು, ಹೋಗು. ಏನು ಯೂಸ್ ಇರ್ಲಿಲ್ಲ, ನಾನು ಸುಮ್ಮನೆ ಇದ್ದೆ. ಏನಾಗಿಲ್ಲ, ಕೀಬೋರ್ಡ್ ಹೋಗಿದೆ ಅಷ್ಟೇ. ಕೀಬೋರ್ಡ್ ಚೇಂಜ್ ಮಾಡ್ಬೇಕು. ಕೀಬೋರ್ಡ್ ಹೋಗಿ ಲ್ಯಾಪ್ಟಾಪ್ ಹೇಳ್ತಾ ಇದೀಯಾ? ನಾನು ಇದನ್ನೇನೋ ಅಂತ ಅನ್ಕೊಂತ ಇದ್ದೆ. ಕೀಬೋರ್ಡ್ ಇದೆಯಲ್ಲ, ಕೆಲವು ಕೀಗಳು ಹೋಗ್ಬಿಟ್ಟಿದೆ ಅಷ್ಟೇ, ಕೆಲವು ಅದು ವರ್ಕ್ ಆಗ್ತಿಲ್ಲ. ಸೊ ಮೋಸ್ಟ್ ಪ್ರಾಬಬ್ಲಿ ಕೀಬೋರ್ಡ್ ನ ತೆಗಿತಾನೆ, ಇನ್ನೊಂದು ಹಾಕ್ತಾನೆ, ಕೊಡ್ತಾನೆ. ಓಕೆ. ನೆನ್ನೆ ಪವರ್ ಹೋಗಿ ಬಂದು ಮಾಡ್ತಾ ಇತ್ತಲ್ಲ, ಅವರು ಎಡಿಟ್ ಮಾಡಿದ ವಿಡಿಯೋ 2-3 ಸರಿ ಡಿಲೀಟ್ ಆಗಿ ಪುನಃ ಕುತ್ಕೊಂಡು ಎಡಿಟ್ ಮಾಡಿದ್ದು. ಅದಕ್ಕೆ ನಿನ್ನೆ ವಿಡಿಯೋ ಪಬ್ಲಿಷ್ ಮಾಡೋದು ಲೇಟ್ ಆಯಿತು. ಸಾಲದಕ್ಕೆ ನಾನು ಬೇರೆ ಎಗ್ರಾಡ್ತಾ ಇದ್ದೆ. ಹಬ್ಬದ ದಿನ ಕೆಲಸ ಜಾಸ್ತಿ ಆಗ್ತಾ ಇದೆ. ಬಂದು ಏನು ಹೆಲ್ಪ್ ಮಾಡ್ತಾ ಇಲ್ವಲ್ಲ ಮನು ಅಂತ. ಯೂಶಲಿ ಪಾಪ ಒಬ್ಳೇ ಕೆಲಸ ಮಾಡ್ತಾ ಇದ್ರೆ ಬಂದು ಹೆಲ್ಪ್ ಮಾಡುತ್ತೆ, ಎಲ್ಲಾನು ಮಾಡ್ಕೊಡತ್ತೆ. ಇವತ್ತು ಮಾಡ್ತಲ್ಲ, ಅಡುಗೆ ಮಾಡ್ಬೇಕಂದ್ರೆ ಹಂಗೆ. ಒಟ್ನಲ್ಲಿ ಆ ಕೆಲಸ ಇಷ್ಟ ಆಗ್ಬೇಕಷ್ಟೇ. ಕರೆಕ್ಟ್. ಏನು ಡೀಸೆಂಟ್ ಬಾಯ್ ಆಗಿ ಹೇಳ್ಬಿಟ್ಟೆ ಮನು. ಸದ್ಯ ಹೌದು ಅನ್ಲಿಲ್ವಲ್ಲ, ಅದು ನನ್ನ ಅದೃಷ್ಟ. ಅದಕ್ಕೆ ಇವಾಗ ಹೆಸರಿಟ್ಬಿಟ್ಟಿದ್ದೀನಿ, ಹೌದು ಸ್ವಾಮಿ ಅಂತ. ಹೆಸರುಘಟ್ಟ ರೋಡಲ್ಲಿ ಇರೋದು ಏನು ಸರ್ವಿಸ್ ಸೆಂಟರ್. ಇನ್ನೊಂದು ಮಲ್ಲೇಶ್ವರಂ ಗೊತ್ತು. ಲಾಸ್ಟ್ ಟೈಮ್ ಅದನ್ನೇ ನಾವು ಕಾಂಟ್ಯಾಕ್ಟ್ ಮಾಡಿದ್ರು. ಅದೇ ನೋಡೋಣ, ನಾಳೆ ಪ್ಲಾನ್ ಮಾಡ್ಕೊಂಡು ಬರ್ತೀನಿ. ಮಲ್ಲೇಶ್ವರಂಗೆ ಹೋಗೋಣ ಬಿಡು. ನಾನು ಹಂಗೆ ಲೈಟಾಗಿ ಏನಾರು ಒಂಚೂರು ಶಾಪಿಂಗ್ ಮಾಡ್ತೀನಿ. ಏನು ಮಾಡ್ತೆ? ಲೈಟಾಗಿ ಶಾಪಿಂಗ್. ಓಕೆ ಓಕೆ. Approved. Okay, nan tea bindu. Currency, moving like it's an emergency. We gotta check out, it's close to 11, so baby ride it with some urgency. I'm just here for the fun part, 'cause I'm good.